ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇನ್ನೇನು ನಮಗೆ ಆಷಾಢ ಮಾಸ ಮುಗಿತಾ ಬರ್ತಾ ಇದೆ. ಇನ್ನು ಶ್ರಾವಣ ಮಾಸ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಈ ಶ್ರಾವಣ ಮಾಸದಲ್ಲಿ ಗುರುವಾರ ಫಸ್ಟ್ ಡೇ ನಮಗೆ ಸ್ಟಾರ್ಟ್ ಆಗ್ತಾ ಇದೆ ಅಲ್ವಾ? ಗುರುವಾರ ನಾನು ಒಂದು ಅನುಷ್ಠಾನವನ್ನು ಮಾಡಿಕೊಂಡಿದ್ದೆ ರಾಯರಿಗೆ. ಅಂದರೆ ಆ ಋಷಿ ಹೊಟ್ಟೆಯಲ್ಲಿ ಇರಬೇಕಾದ್ರೆ 9 ದಿನ ಅನುಷ್ಠಾನ ಸಂಕಲ್ಪವನ್ನು ಮಾಡಿಕೊಂಡಿದ್ದೆ. ನನಗೆ ಆ ಋಷಿ ಹೆಲ್ತು ಇದರಲ್ಲಿ ಪಾಸಿಟಿವ್ ಆಗಿ ನನಗೆ ರಿಸಲ್ಟ್ ಬರಬೇಕು ಅಂತ ಹೇಳಿ, ಸೊ ಅದಕ್ಕೋಸ್ಕರ ನಾನು ರಾಯರಿಗೆ 9 ದಿನ ಸಂಕಲ್ಪ ಮಾಡಿಕೊಂಡಿದ್ದೆ. ಅದು ನನಗೆ 100% ರಿಸಲ್ಟ್ ಕೊಡ್ತು. ಅದಕ್ಕೋಸ್ಕರ ಅದರಲ್ಲೂ ಈ ಶ್ರಾವಣ ಮಾಸ ಗುರುವಾರನೇ ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಯಾರೆಲ್ಲ ಏನಾದರೂ ಮಾಡ್ಕೊಳ್ಬೇಕು ಸಂಕಲ್ಪ ಅಂದ್ಕೊಂಡಿದ್ರೆ ಖಂಡಿತ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಇವತ್ತು ನಾನು ಕೆಲವೊಂದು ನನ್ನ ಪೂಜೆ ಕ್ಲಿಪ್ಪನ್ನ ಶೇರ್ ಮಾಡ್ತಾ ನಿಮ್ಮ ಜೊತೆಗೆ ಈ ಒಂದು ರಾಯರ ಅನುಷ್ಠಾನದ ಬಗ್ಗೆ ತಿಳಿಸ್ಕೊಡೋಣ ಅಂತ ಇದ್ದೀನಿ. ಹೇಗೆ ಮಾಡ್ಕೊಳ್ಳೋದು ರಾಯರ ಅನುಗ್ರಹ ಅಂತ ಹೇಳಿ ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ನೀವು ಮಾಡಿ ನೋಡಿ, ಮತ್ತು ಇದನ್ನ ಹೇಗೆ ಮಾಡ್ಕೊಳ್ಬೇಕು ಮತ್ತು ಇದರ ನಿಯಮ ಏನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ಶ್ರೀ ನಮ್ಮ ರಾಯರ ಅನುಷ್ಠಾನದ ಬಗ್ಗೆ ಎಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿದೆ. ತುಂಬ ಜನ ರಾಯರಿಗೆ ಪೂಜೆ ಮಾಡ್ತಿರಲ್ವ. ರಾಯರಲ್ಲಿ ನಂಬಿಕೆ ಇಟ್ಟು ಒಂದು ಸರಿ ನಾವೇನಾದರೂ ಅನುಷ್ಠಾನ ಮಾಡಿ ನೋಡಿದ್ರೆ ಖಂಡಿತ ನಮ್ಮ ಏನು ಕಷ್ಟ ಇದೆಯೋ ಸಂಕಲ್ಪ ಅದನ್ನ ರಾಯರು ನಮಗೆ ನಿವಾರಣೆ ಮಾಡ್ತಾರೆ ಅನ್ನೋ ನಂಬಿಕೆ ಖಂಡಿತ ಇದೆ. ನಮಗೆ ರಾಯರ ಅನುಗ್ರಹ ಬೇಕು ಅಂತಂದರೂ ಅಷ್ಟೇ ಈ ಒಂದು ಸಂಕಲ್ಪವನ್ನು ಮಾಡಿ ಖಂಡಿತ ರಾಯರ ಅನುಗ್ರಹಿಸ್ತಾರೆ. ಇನ್ನು ರಾಯರ ಈ ಒಂದು ಸಂಕಲ್ಪ, ಮುಡಿಪಿನ ಸಂಕಲ್ಪ ಅಂದರೆ ಹೇಗೆ ಮಾಡಬೇಕು? 9 ದಿನ ಮುಡಿಪನ್ನು ಕಟ್ಟಿ ನಾವು ಪೂಜೆಯನ್ನು ಮಾಡೋದು. ಈ ಒಂದು ವ್ರತ ಅಥವಾ ಅನುಷ್ಠಾನ ಏನಿದೆ 9 ದಿನ ನಮಗೆ ಏನು ಕಷ್ಟ ಇರುತ್ತಲ್ಲ, ಹೆಲ್ತಲ್ಲಿರ್ಬೋದು, ಏನಾದರೂ ಕೆಲಸಕ್ಕಿರ್ಬೋದು, ಅಥವಾ ಯಾರಾದರೂ ಸಾಲ ತೊಗೊಂಡಿರ್ತಾರಲ್ಲ ಅವ್ರು ನಮ್ಗೆ ವಾಪಸ್ ಕೊಡ್ತಾರಲ್ಲ, ಮತ್ತು ಆರ್ಥಿಕವಾಗಿ ಏನಾದರೂ ನಾವು ತುಂಬ ಸಫರ್ ಮಾಡ್ತಾ ಇರ್ತೀವಿ ನೋಡಿ, ಇಂಥ ಎಲ್ಲ ಸಮಸ್ಯೆಗೂ ಈ ಒಂದು ಮುಡುಪನ್ನು ಕಟ್ಬೋದು. ನಾವು ಈ ಒಂದು ಸಂಕಲ್ಪವನ್ನು ಮಾಡಿಕೊಡೋದ್ರಿಂದ ಅದೆಲ್ಲ ನಿವಾರಣೆ ಆಗುತ್ತೆ. ಇನ್ನು ಈ ಸಂಕಲ್ಪ ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ, ಮೊದಲು ನಾವು ಗಣಪತಿನ ಪೂಜೆ ಮಾಡಬೇಕಲ್ವಾ. ಸೊ ಗಣಪತಿನ ಸ್ಮರಣೆ ಮಾಡಿ ನಮ್ಮ ಮನೆ ದೇವರ ಆಶೀರ್ವಾದ ಕೈ ಮುಗಿದು ಮನೆ ದೇವ್ರನ್ನ ಕೂಡ ಮನಸ್ಸಲ್ಲಿ ನೆನೆಸ್ಕೊಳ್ಬೇಕು. ಇನ್ನು ಇದನ್ನೆಲ್ಲ ಮಾಡ್ಕೊಂಡು ಆದ ನಂತರ ಮೊದಲು ಗಣಪತಿಗೆ ಪೂಜೆ ಮಾಡ್ಕೊಂಬಿಡಿ. ಗಣಪತಿ ಪೂಜೆ ಮಾಡಿಕೊಂಡು ನನ್ನ ಈ ಒಂದು ವ್ರತ 9 ದಿನ ಏನಿದೆ ಇದು ಸಂಪೂರ್ಣವಾಗಿ ಯಾವುದೇ ವಿಘ್ನಗಳು ಇಲ್ಲದೆ ಸಂಪೂರ್ಣವಾಗಿ ನೆರವೇರಬೇಕಪ್ಪ ಅಂತ ಹೇಳಿ ಗಣಪತಿ ಹತ್ರ ಕೇಳಿಕೊಂಡು ನಿಮ್ಮ ಮನೆ ದೇವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಇನ್ನು ಇದಕ್ಕೆ ಮೊದಲನೇದಾಗಿ ಏನು ಬೇಕು ಅಂತಂದರೆ ನೋಡಿ, ಒಂದು ಯೆಲ್ಲೋ ಕಲರ್ ಬಟ್ಟೆಯನ್ನು ಕರ್ಚಿಪ್ ಇರುತ್ತಲ್ಲ ಚೌಕಾಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರಿ. ಯೆಲ್ಲೋ ಕಲರ್ ಬಟ್ಟೆ ಇಲ್ಲ ಅಂತಂದರೆ ನೀವು ಯೂಸ್ ಮಾಡದೇ ಇರುತ್ತಲ್ಲ ಈ ವೈಟ್ ಕರ್ಚಿಪ್ ಇರ್ಬೋದು ಅಥವಾ ವೈಟು ಲುಂಗಿ ಪಂಚೆ ಈ ಥರದ್ದು ಬರುತ್ತೆ ನೋಡಿ, ಇದನ್ನು ಕಟ್ ಮಾಡಿ ಇಟ್ಕೊಂಡು ಯೆಲ್ಲೋ ಕಲರ್ ಬಟ್ಟೆಯನ್ನು ಮಾಡ್ಕೊಳ್ಬೇಕಂದ್ರೆ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಶುದ್ಧವಾಗಿರ್ತಕ್ಕಂಥ ಒಂದು ಬಟ್ಲಿಗೆ ನೀರನ್ನು ಹಾಕಿ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಒಂಚೂರು ಗಂಧವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಒಣಗಿಸಿ ಇಟ್ಕೊಂಡಿರಿ. ಒಣಗಿಸಿ ಇಟ್ಕೊಂಡು ರೆಡಿ ಮಾಡ್ಕೊಂಡಿರಬೇಕು. ನೀವು 9 ದಿನಕ್ಕೂ ಕೂಡ ಒಂದು ಸರಿ ಈ ಥರ ಬಟ್ಟೆಯನ್ನು 9 ಮುಡುಪು ಕಟ್ಟೋದಕ್ಕೆ ರೆಡಿ ಮಾಡಿ ಒಂದು ಸರಿ ಇಟ್ಕೊಂಬಿಡಿ. ಇನ್ನು ಅದಾದಮೇಲೆ ನೀವು ಏನು ಮಾಡಬೇಕು ಅಂತಂದರೆ, ಈ ಒಂದು ಸಂಕಲ್ಪವನ್ನು ನೀವು ಸಂಜೆ ಹೊತ್ತಲ್ಲಿ ಮಾಡ್ಕೊಳ್ಬೇಕು. ಸಂಜೆ ಗೋಧೂಳಿ ಲಗ್ನ ಬರುತ್ತೆ ನೋಡಿ, ಆ ಒಂದು ಸಮಯದಲ್ಲಿ ಇದನ್ನು ಮಾಡ್ಕೊಳ್ಬೇಕು. ರಾಯರಿಗೆ ತುಳಸಿ ಮತ್ತು ಮಲ್ಲಿಗೆ ಹೂ ಈ ಥರ ಎಲ್ಲ ಇಟ್ಟು ರಾಯರಿಗೆ ಪೂಜೆಯನ್ನು ಮಾಡ್ಕೊಂಬಿಡಿ. ಅದಾದಮೇಲೆ ರಾಯರ ಮುಂದೆ ಒಂದು ತಟ್ಟೆ ಇಡಿ. ಆ ತಟ್ಟೆ ಇಟ್ಬಿಟ್ಟು ಆ ತಟ್ಟೆ ಮೇಲೆ ನೀವೇನು ಮಾಡ್ತೀರಾ, ಈ ಬಟ್ಟೆ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಸೊ ಈ ಯೆಲ್ಲೋ ಕಲರ್ ಬಟ್ಟೆಯನ್ನು ಹಾಕಿಬಿಟ್ಟು ಮೊದಲು ಒಂದು ಸ್ವಲ್ಪ ಗಂಧ ಹಾಕಿ ತಪ್ಪದೆ ತುಳಸಿ ದಳವನ್ನು ಹಾಕಿಬಿಟ್ಟು ನೀವೇನು ಮಾಡಬೇಕು ಅಂತಂದರೆ, 5 ರೂಪಾಯಿ ಕಾಯಿನ್ಸ್ ಬರುತ್ತೆ ನೋಡಿ, ಅದು 2 ತಗೊಳ್ಳಿ, 1 ರೂಪಾಯಿ ಕಾಯಿನು 1 ತಗೊಳ್ಳಿ. ಈ ಒಂದು ಸಂಕಲ್ಪ ಅನುಷ್ಠಾನ ಮಾಡೋದಕ್ಕೆ ನಮಗೆ 11 ರೂಪಾಯಿ ಬೇಕಾಗುತ್ತೆ. 5 ರೂಪಾಯಿಂದು 2 ಕಾಯಿನು ಮತ್ತು 1 ರೂಪಾಯಿ ಕಾಯಿನ್ ತೊಗೊಂಡು 11 ರೂಪಾಯಿನ ನೀವು ಆ ಒಂದು ಬಟ್ಟೆ ಮೇಲೆ ಇಡಬೇಕು. ನೀವು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ಲ, ಸೊ ಆ ಬಟ್ಟೆ ಮೇಲೆ ಇಟ್ಬಿಟ್ಟು ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಅಕ್ಷತೆಯನ್ನು ಹಾಕಬೇಕು. ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ನೀವು ಪೂಜೆಯನ್ನು ಮಾಡ್ಕೊಳ್ಬೇಕು ರಾಯರಿಗೆ. ಫಸ್ಟು ನಿಮ್ಮ ಸಂಕಲ್ಪ ಏನಿದೆಯಲ್ಲ ಅದನ್ನೆಲ್ಲ ಹೇಳ್ಕೊಂಡ್ಬಿಡಿ. ಕೈಯಲ್ಲಿ ಕಾಯಿನ್ಸು ಮತ್ತು ಅಕ್ಷತೆಗಳನ್ನ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಸಂಕಲ್ಪ ಮತ್ತು ನಿಮ್ಮ ಕಷ್ಟ ಏನಿದೆಯಲ್ಲ ಅದನ್ನೆಲ್ಲ ರಾಯರ ಹತ್ರ ಹೇಳ್ಕೊಂಡ್ಬಿಡಿ. ಅದಾದಮೇಲೆ ನಂತರ ನೀವು ಕಾಯಿನ್ಸ್ನ ಬಟ್ಟೆ ಮೇಲೆ ಇಟ್ಬಿಟ್ಟು ರಾಯರ ಅಷ್ಟೋತ್ತರ ಮಂತ್ರ ಹೇಳ್ಕೊಳ್ಳಿ.
ರಾಯರ ಅಷ್ಟೋತ್ತರ ಮಂತ್ರ ನಮ್ಗೆ ಹೇಳೋದಕ್ಕೆ ಬರಲಿಲ್ಲ ಅಂತಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ 108 ಸಾರಿ ನೀವು ಹೇಳಿಕೊಂಡು ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಮತ್ತು ಲಕ್ಷ್ಮೀನಾರಾಯಣರ ಆಶೀರ್ವಾದ ಸಿಗಲಿ ಅಂತ ಹೇಳಿ ರಾಯರಲ್ಲಿ ಭಕ್ತಿಯಿಂದ ಕೇಳ್ಕೊಂಡ್ಬಿಟ್ಟು ಅದನ್ನು ಅಲ್ಲೇ ಇಟ್ಬಿಡಿ. ಹಾಗೆ ಆವಾಗ ನೀವು ಪೂಜೆ ಎಲ್ಲ ಮಾಡಿ ತದ್ಮೇಲೆ ಗಂಟನ್ನು ಕಟ್ಟೋದಕ್ಕೆ ಮಾತ್ರ ಹೋಗಬಾರ್ದು. ಅದಾದಮೇಲೆ ನೀವೇನು ಮಾಡಬೇಕು, ಆರತಿ ಎಲ್ಲ ಮಾಡ್ಕೊಳ್ಳಿ ರಾಯರಿಗೆ. ಸೊ ಆರತಿ ಮಾಡಿಬಿಟ್ಟು ತುಪ್ಪದ ದೀಪವನ್ನು ಹಚ್ಚಬೇಕು. ನೀವು ಇದಕ್ಕೆ ತುಪ್ಪದ ದೀಪವನ್ನು ಹಚ್ಕೊಬೇಕು. ಅಂದರೆ 2 ಮಣ್ಣಿನ ಹಣತೆ ತೊಗೊಳ್ಳಿ, ಅಥವಾ ಮಣ್ಣಿನ ಹಣತೆಯಲ್ಲಿ ತುಪ್ಪವನ್ನು ಹಾಕಿ ದೀಪ ಹಚ್ಬೋದು. ಅಥವಾ ಇಲ್ಲಂತಂದರೆ ಈಗ ನಾವು ಆರತಿ ಮಾಡೋದಕ್ಕೆ ಚಿಕ್ಕ ಚಿಕ್ಕದಾಗಿ ಬೆಳ್ಳಿ ದೀಪ ತೊಗೊಂಡಿರ್ತೀವಿ ನೋಡಿ, ಆ ಥರದಲ್ಲಿ ಕೂಡ ನೀವು ತುಪ್ಪವನ್ನು, ಅದು ಕಡಿಮೆ ಹಿಡಿಯುತ್ತೆ. ಅಂದರೆ ನೀವು ತುಪ್ಪ ಜಾಸ್ತಿ ಹಾಕಿ ಮಾಡೋದಕ್ಕೆ ಆಗಲ್ಲ ನಮ್ಮ ಕೈಯಲ್ಲಿ ಅಂತ ಅನ್ನೋರು ಆ ಒಂದು ಚಿಕ್ಕ ಹಣತೆಯಲ್ಲಿ ಕೂಡ ನೀವು ತುಪ್ಪವನ್ನು ಹಾಕಿ ತುಪ್ಪದ ದೀಪಾರಾಧನೆಯನ್ನು ತಪ್ಪದೇ ಮಾಡ್ಕೊಳ್ಬೇಕಾಗುತ್ತೆ. ತುಪ್ಪದ ದೀಪವನ್ನೆಲ್ಲ ಹಚ್ಚಿ ಆರತಿ ಮತ್ತು ಪೂಜೆ ಇದನ್ನೆಲ್ಲ ಮಾಡಿಕೊಂಡು ಮುಗಿಸಿದ ನಂತರ ನೀವು ರಾಯರಿಗೆ ನೈವೇದ್ಯವನ್ನು ಇಡಬೇಕಾಗುತ್ತೆ. ಕೆಂಪು ಸಕ್ಕರೆ ಅಥವಾ ಹಾಲು, ಬಾಳೆಹಣ್ಣು ಈ ಥರ ನೈವೇದ್ಯವನ್ನು ಮಾಡಿ ರಾಯರಿಗೆ ನೀವು ಇಡಬೇಕು. ಇನ್ನು ಇದೆಲ್ಲ ಪೂಜೆ ಎಲ್ಲ ಮುಗಿಸಿ ನೀವು ತಟ್ಟೆನಲ್ಲಿ ಏನು ಮಾಡಬೇಕು, ಆ ಕಾಯಿನ್ಸ್ನೆಲ್ಲನೂ ಹಾಗೆ ಇಟ್ಬಿಟ್ಟು ಗಂಟೆನ ಆ ಟೈಮಲ್ಲಿ ಕಟ್ಟಬಾರ್ದು. ನಾನು ಹೇಳ್ತೀನಿ ನೋಡಿ, ಈ ಸಮಯದಲ್ಲಿ ಮಾತ್ರ ನೀವು ಅದನ್ನು ಗಂಟನ್ನು ಕಟ್ಟಿ ಇಡಬೇಕಾಗುತ್ತೆ. ನೀವು ಊಟ ಎಲ್ಲ ಮಾಡಿ ನೀವು ನಿದ್ದೆ ಮಾಡೋಕ್ಕೆ ಹೋಗ್ತೀವಲ್ಲ, ಅಂದರೆ ಮಲಗೋ ಟೈಮಲ್ಲಿ ಮತ್ತೊಂದು ಸರಿ ಹೋಗಿ ಕೈಕಾಲು ಮುಖ ಎಲ್ಲ ತೊಳ್ಕೊಂಡ್ಬಂದು ದೇವ್ರ ಮನೆಗೆ ಬನ್ನಿ. ದೇವ್ರ ಮನೆಗೆ ಬಂದು ಆ ಗಂಟೆ ಏನಿದೆ ನೋಡಿ, ಆ ಗಂಟನ್ನು ನಿಮ್ಮ ಕೈಗೆ ತೊಗೊಳ್ಳಿ. ಆ ಗಂಟನ್ನು ಕೈಗೆ ತೊಗೊಂಡ್ಬಿಟ್ಟು ನಿಮ್ಮ ಸಂಕಲ್ಪ ಮತ್ತು ಕಷ್ಟವನ್ನು ಮತ್ತೊಂದು ಸರಿ ರಾಯರ ಹತ್ರ ಹೇಳ್ಕೊಳ್ಳಿ. ಅದು ಹೇಳಿದ್ದಾದಮೇಲೆ ಮತ್ತೆ ಗಂಟನ್ನು ಕಟ್ಟಿಬಿಟ್ಟು ನೀವು ಆ ಒಂದು ಗಂಟನ್ನು ಏನು ಮಾಡಬೇಕು ಅಂತಂದರೆ ನಿಮ್ಮ ತಲೆ ಸುತ್ತಲೂ 3 ಸರಿ ನೀವು ಅಳಿಸಿ. ಆ 3 ಸರಿ ನೀವು ಅಳಿಸ್ಬಿಟ್ಟು ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮತ್ತೆ ಆ ಒಂದು ತಟ್ಟೆನಲ್ಲೇ ನೀವೇನು ಮಾಡಬೇಕು ಅಂತಂದರೆ ರಾಯರ ಹತ್ರ ಅದನ್ನು ಹಾಗೆ ಇಟ್ಟುಬಿಡಿ. ಇದೇ ರೀತಿ ನೀವು 9 ದಿನ ಕೂಡ ಮಾಡಬೇಕು. 9 ಗಂಟನ್ನು ಕಟ್ಟಿ ರೆಡಿ ಮಾಡಿ, ಅಂದರೆ ಒಂದೊಂದು ದಿನ ಗುರುವಾರ ನೀವು ಸ್ಟಾರ್ಟ್ ಮಾಡ್ತೀರಾ, ಶುಕ್ರವಾರ 9 ದಿನ ಆಗುತ್ತೆ. 10ನೇ ದಿನ ಶನಿವಾರ ಏನು ಮಾಡಬೇಕು ಅಂತಂದರೆ ಆ ಗಂಟುಗಳೆಲ್ಲ ಬಿಚ್ಚಬೇಕು ನೀವು. ಆ ಗಂಟುಗಳನ್ನೆಲ್ಲ ಬಿಚ್ಚಿಬಿಟ್ಟು ಆ ಅಮೌಂಟ್ ಏನಿರುತ್ತೆ ನೋಡಿ, ಅದನ್ನು ತಗೊಂಡು ಹೋಗ್ಬಿಟ್ಟು ಯಾರಿಗಾದ್ರೂ ಆ ನಿರ್ಗತಿಕರು ಇರ್ತಾರೆ ನೋಡಿ, ತುಂಬ ಬಡವರು, ಕಷ್ಟ ಅಂದರೆ ರೋಡ್ ಸೈಡಲ್ಲೆಲ್ಲ ಇರ್ತಾರಲ್ಲ ಅಂಥವರಿಗೆ ಆ ಕಾಯಿನ್ಸ್ನೆಲ್ಲ ಕೊಟ್ಬಿಡಿ. ಒಂದೇ ಸರಿ ನಿಮ್ಮ ಕಷ್ಟ ಎಲ್ಲ ನಿವಾರಣೆ ಆಯಿತು ಅಂತ ಅಂದ್ಕೊಂಡು ಹೋಗಿಬಿಟ್ಟು ನೀವು ಅದನ್ನು ಕೊಟ್ಬಿಡಿ. ಅದನ್ನು ಕೊಟ್ಟಿದ್ದಾದಮೇಲೆ ನಿಮ್ಮ ಕಷ್ಟ ನಿವಾರಣೆ ಆಯಿತು ಅಂತ ಅಂದ್ಕೊಂಡ್ರೆ ಆಯಿತು. ಇನ್ನು ನೀವು 9 ದಿನ ಕೂಡ ಹೊಸ್ದಾಗಿ ಬಟ್ಟೆ ರೆಡಿ ಮಾಡ್ಕೊಂಡ್ಬಿಟ್ಟು ಮತ್ತೆ ಹೊಸ್ದಾಗಿ 11 ಕಾಯಿನ್ ಇಡಬೇಕಾಗುತ್ತೆ. ಮತ್ತು ರಾಯರಿಗೆ ಸಂಜೆ ಹೊತ್ತಲ್ಲಿ ನೀವು ಪೂಜೆ ಮಾಡಬೇಕು. ಈ 9 ದಿನ ಕೂಡ ನೀವು ನಾನ್ ವೆಜ್ನ ತಿನ್ನಬಾರ್ದು. ಅದಾದಮೇಲೆ ಈ 9 ದಿನ ಕೂಡ ದಾಂಪತ್ಯ ಇರಬಾರ್ದು. ಕಂಟಿನ್ಯೂಸಾಗಿ 9 ದಿನ ನಿಮ್ಮ ಮನೇಲಿ ಕೂಡ ಮಾಡದೇ ಇದ್ದರೆ ತುಂಬ ಒಳ್ಳೆಯದು ನಾನ್ ವೆಜ್ಜು. ಅಟ್ಲೀಸ್ಟ್ ಮನೆಯಲ್ಲಿ ಪೂಜೆ ಮಾಡೋರಾದ್ರೂ ನಾನ್ ವೆಜ್ನ ತಿನ್ನೋದಕ್ಕೆ ಹೋಗಬೇಡಿ. ಅಂದರೆ ಯಾರು ಈ ಅನುಷ್ಠಾನ ಮಾಡ್ತಿರಲ್ಲ ಅಂಥವರು ಈ ರೀತಿಯಾಗಿ ಮಾಡ್ಕೊಂಡು ನೋಡಿ. ಈ ರೀತಿ ತುಂಬ ಸರಳವಾಗಿ ರಾಯರಿಗೆ ಈ ಅನುಷ್ಠಾನವನ್ನು ಮಾಡೋದು. ಭಕ್ತಿಯಿಂದ ಮಾಡಿ, ನಿಮಗೋಸ್ಕರ ನಿಮ್ಮ ಸಂಕಲ್ಪ ಏನಿದೆಯಲ್ಲ ಅದನ್ನು ನೆರವೇರಿಸ್ಕೊಳ್ಳೋದಕ್ಕೆ ಮಾಡಿ. ಮತ್ತೊಬ್ಬರಿಗೆ ಮಾತ್ರ ಏನಾದರೂ ಪ್ರಾಬ್ಲಮ್ ಆಗಲಿ, ನಮಗೆ ಕಷ್ಟ ಕೊಟ್ಟಿದ್ದಾರೆ ಅವ್ರಿಗೂ ರಿವರ್ಸ್ ಆಗಲಿ ಅಂತ ಹೇಳಿ ಎಲ್ಲ ಕೇಳ್ಕೊಂಡು ಮಾಡೋದಕ್ಕೆ ಹೋಗಬೇಡಿ. ಇನ್ನು ನಾನು ಈ ಅನುಷ್ಠಾನ ಮಾಡಿದ್ಮೇಲೆ ಕರೆಕ್ಟಾಗಿ 9ನೇ ದಿನಕ್ಕೆ ನನಗೆ ರಿಪೋರ್ಟ್ ಬಂತು. ಸೊ ಅದೆಲ್ಲ ಕೂಡ ಪಾಸಿಟಿವ್ ಆಗಿ ನನಗೆ ಸಿಕ್ತು, ಒಳ್ಳೆಯದಾಯಿತು. ಸೊ ಆವತ್ತು ನನಗೆ ತುಂಬ ಖುಷಿ ಆಯಿತು. ಸೊ ಅದಕ್ಕೋಸ್ಕರ ಈ ಒಂದು ಅನುಷ್ಠಾನ ನಾನು ಮಾಡ್ಕೊಂಡಿದ್ನಲ್ಲ, ಇದನ್ನೇ ಶ್ರಾವಣ ಮಾಸ ಸ್ಟಾರ್ಟ್ ಆಗ್ತಿದೆ, ಅದು ಮೊದಲನೇ ಗುರುವಾರನೇ. ಅದಕ್ಕೋಸ್ಕರ ನೀವು ಯಾರಿಗಾದ್ರೂ ತುಂಬ ಇದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಶೇರ್ ಮಾಡಿದ್ದೀನಿ. ಗುರುವಾರ ಸ್ಟಾರ್ಟ್ ಮಾಡಿ ಮತ್ತು ಮುಂದಿನ ಶುಕ್ರವಾರಕ್ಕೆ 9 ದಿನ ಇದು ಕಂಪ್ಲೀಟ್ ಆಗುತ್ತೆ. 10ನೇ ದಿನ ಶನಿವಾರ ಕಾಯಿನ್ಸ್ ತೊಗೊಂಡೋಗ್ಬಿಟ್ಟು ಯಾರಿಗಾದ್ರೂ ನಿರ್ಗತಿಕರಿಗೆ ಕೊಟ್ಬಿಡೋದಷ್ಟೇ. ರಾಯರಿಗೆ ನಿತ್ಯ ನೀವು ಸ್ವಲ್ಪ ಕೆಂಪು ಸಕ್ಕರೆ, ಹಾಲು ಮತ್ತು ಬಾಳೆಹಣ್ಣನ್ನು ನೈವೇದ್ಯಕ ಅಂತ ಹೇಳಿ ತಪ್ಪದೆ ತುಪ್ಪದ ದೀಪವನ್ನು ಹಚ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ನೋಡಿ, ಖಂಡಿತ ಈ ಅನುಷ್ಠಾನ ನಿಮಗೆ ಲೈಫಲ್ಲಿ ಏನಾದರೂ ಒಂದು ಒಳ್ಳೆಯದನ್ನ ತಂದು ಕೊಡುತ್ತೆ. ಯಾಕೆಂತಂದರೆ ನನಗೂ 200% ಇದನ್ನ ರಿಸಲ್ಟ್ ಕೊಟ್ಟಿದೆ. ತುಂಬ ಸಫರ್ ಮಾಡಿದ್ದೀನಿ ಆ ಒಂದು ವಿಚಾರದಲ್ಲಿ. ಈ ಥರ ಏನೋ ಸ್ವಲ್ಪ ಸ್ಕ್ಯಾನಿಂಗಲ್ಲಿ ಪ್ರಾಬ್ಲಮ್ ಆಗಿಬಿಟ್ಟು. ಸೊ ಅದಾದಮೇಲೆ ನಾನು ಈ ಅನುಷ್ಠಾನವನ್ನು ಮಾಡಿದೆ. ಖಂಡಿತ ನಂಗೆ ಒಳ್ಳೆಯದಾಯಿತು. ಅದಕ್ಕೋಸ್ಕರ ರಾಯರ ಅನುಗ್ರಹ ನಿಮಗೆಲ್ಲರಿಗೂ ಸಿಗಲಿ ಅಂತ ಹೇಳಿ ಕೇಳ್ಕೊತಾ ಇದ್ದೀನಿ. ಸೊ ರಾಯರು ನನಗೆ ಕೂಡ ಗುರುವಾರ ಹೂ ಕೊಟ್ಟರು, ತುಂಬ ಖುಷಿ ಆಯಿತು ಆ ದಿನ, ಅಂದರೆ ಗುರುಪೌರ್ಣಮಿ ದಿನ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಒಂದು ಸ್ಮಾಲ್ ಇನ್ಫಾರ್ಮೇಷನ್. ನಿಮಗೆಲ್ಲ ಯೂಸ್ ಆಗಲಿ, ನನ್ನ ವ್ಯೂವರ್ಸ್ಗೆ ಇದು ತುಂಬ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಈ ಶ್ರಾವಣ ಮಾಸದಲ್ಲಿ ರಾಯರಿಗೆ ಮಾಡ್ಕೊಳ್ಳಿ, ಅನುಷ್ಠಾನ ಮಾಡ್ಕೊಳ್ಳಿ. ಯಾಕಂತಂದರೆ ರಾಯರಿಗೆ ಶ್ರೀನಿವಾಸ ಅಂದರೆ ತುಂಬ ಇಷ್ಟ ಅಲ್ವಾ, ಅಂದರೆ ಮೂಲಾರಾಮರಂದ್ರೆ ತುಂಬ ಇಷ್ಟ. ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ.